ಪತ್ರಿಕಾ ಮಾಧ್ಯಮದಲ್ಲಿ ಪಾಲ್ಗೊಂಡಂಥ ನಮ್ಮ ಹಿರಿಯರಾದ ಸಿದ್ಲಿಂಗ್ ಹಂಜಿಗೆಯವರೇ, ನಗರದ ಗಣ್ಯ ವ್ಯಕ್ತಿಗಳಂಥ ಕಾಸುಗೋಡು ಬಿರಾದರವರೇ, ನಮ್ಮೆಲ್ಲರ ಮಾರ್ಗದರ್ಶಕರಾದ ಜಟ್ಟಪ್ಪ ರೌಳಿಯವರೇ, ಪ್ರಶಾಂತ್ ಕಾಳೆಯವರೇ, ಸುಭಾಷ್ ಹಿಟ್ನಳ್ಳಿಯವರೇ ಮತ್ತು ದುಂಡು ಮುಜುಗೊಂಡ ಬಾಳು ಮುಳಿಜಿಯವರೇ ಮತ್ತು ಎಲ್ಲ ನಮ್ಮ ಈ ಸೇವಾ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಂದ ತಮ್ಮನ್ನು ಇನ್ನೊಮ್ಮೆ ಸ್ವಾಗತಿಸಿ ಇಲ್ಲಿ ಕರೆದಂಥ ಉದ್ದೇಶ, ನಮ್ಮ ಶ್ರೀ ಸಿದ್ದೇಶ್ವರ ಶ್ರೀಗಳ 2013 ನವಂಬರ್ನಲ್ಲಿ ಪ್ರಾರಂಭವಾದಂಥ ಇಂಡಿ ನಗರದಲ್ಲಿ ಅದ್ಭುತವಾಗಿ ಒಂದು ತಿಂಗಳ ಪ್ರವಚನ ಮಾಡಿದಂಥ ಪರಮ ಪೂಜ್ಯರ ನೆನಪು ಸಲುವಾಗಿ ಇದೇ ಡಿಸೆಂಬರ್ 31ಕ್ಕೆ ಅವರು ದೇಹ ತ್ಯಾಗ ಮಾಡಿದಂಥ ದಿನ ಬರ್ತದೆ. ಅದೇ ದಿವಸ ನಾವು ಇಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಸಲಕ್ಕೆ ಮುಂಚಿತವಾಗಿ ನಾಳೆ ಬರಲಿರುವ ಡಿಸೆಂಬರ್ 14ರಿಂದ ರವಿವಾರ ದಿವಸ ಅವರ ಶಿಷ್ಯರಾದ ಶ್ರೀ ಅಮೃತಾನಂದ ಶ್ರೀಗಳಿಂದ ಒಂದು ಬೆಳಗ್ಗೆ 6:30ರಿಂದ 7:00ವರೆಗೆ ಪ್ರವಚನ, ಅದರ ನಿಮಿತ್ತವಾಗಿ ಅವ್ರ ಗುರು ನಮನದ ನಿಮಿತ್ತವಾಗಿ ಅವರು 18 ದಿವಸ ಸಂಪೂರ್ಣವಾಗಿ ಪ್ರವಚನ ಮಾಡಲಿದ್ದಾರೆ. ಆ ಪ್ರವಚನಕ್ಕಾಗಿ ನಾವು ಮಾಧ್ಯಮದಿಂದ ಪ್ರತಿಯೊಬ್ಬ ಇಂಡಿ ತಾಲೂಕಿನ ಪ್ರತಿಯೊಬ್ಬ ಆಧ್ಯಾತ್ಮಿಕ ಪ್ರವಚನ ಕೇಳಲು ಎಲ್ಲ ಭಕ್ತಾದಿಗಳಿಗೆ ವಿನಂತಿಸಿಕೊಳ್ಳಲು ಈ ನಾವು ಪತ್ರಿಕಾ ಮಾಧ್ಯಮದ ಗೋಷ್ಠಿ ಕರೆದಿದ್ದೇವೆ. ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದ ಪ್ರಕಟಣೆಯಲ್ಲಿ ನಾವು ಇದ್ದಂಥವರು ಯಾರೂ ದಯವಿಟ್ಟು ಹೆಸರು ಹಾಕಬೇಡ್ರಿ. ನಮ್ಮ ಆಧ್ಯಾತ್ಮಿಕ ಪ್ರವಚನ ಸಮಿತಿ ಅಂತ ನೀವು ಪ್ರಿಂಟ್ ಮಾಡಬೇಕು. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಯಾರ್ದು ವೈಯಕ್ತಿಕ ಯಾರ್ದು ಹೆಸರು ಹಾಕಬೇಡ್ರಿ. ನಡೆದಾಡುವ ದೇವರು ಎಂದೇ ಎನಿಸ್ಕೊಂಡಿರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಕುಡಿಯಂತೆ ಬೆಳೆದಿರುವ ಹಾಗೂ ಅವರ ಗರಡಿಯಲ್ಲಿ ಬೆಳೆದು ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಬೆಳೆಸಿರ್ತಕ್ಕಂಥ ಶ್ರೀ ಅಮೃತಾನಂದ ಸ್ವಾಮಿಗಳವರ 14ನೇ ತಾರೀಕಿನಿಂದ 16 ದಿವಸಗಳ ಪರ್ಯಂತರವಾಗಿ ನಮ್ಮ ಶಾಂತೇಶ್ವರ ಡಿಗ್ರಿ ಕಾಲೇಜಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಏನು ಒಂದು ಸೇವಾ ಸಮಿತಿ, ಅವರೆಲ್ಲ ಯುವ ಮಿತ್ರರು ಸೇವಾ ಸಮಿತಿಯನ್ನು ಮಾಡಿಕೊಂಡು ಇವತ್ತು ಭಾಳ ಒಂದು ಎಲ್ಲ ನಮ್ಮ ಹಿರಿಯರಿಗೆ, ಇಂಡಿ ಊರ ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ತಗೊಂಡು ಇವತ್ತೊಂದು ಸಮಿತಿ ಮಾಡಿ ನಮ್ಮ ಡಿಗ್ರಿ ಕಾಲೇಜಲ್ಲಿ ನಮ್ಮ ಅಮೃತಾನಂದ ಸ್ವಾಮಿಗಳವರ ಪ್ರವಚನ ಹಮ್ಮಿಕೊಂಡಿದ್ದು ತಮಗೆಲ್ಲರಿಗೂ ನಾನು ಮೊಟ್ಟ ಮೊದಲು ಇಂಡಿ ಊರಿನಷ್ಟೇ ಅಲ್ಲ, ಇಡೀ ಇಂಡಿ ತಾಲೂಕಿನ ಮಹಾಜನತೆಗೆ ನಾನು ಅವ್ರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತ ಕೇಳಿದ್ರೆ ನಮ್ಮ ಇಂಡಿಯಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕದ ಒಂದು ಚಿಂತನೆಯನ್ನು ನಡೆದಾಗ, ಯಾವುದೇ ಒಂದು ಜಾತ್ರೆ ಮಠಮಾನ್ಯಗಳ ಒಂದು ಕಾರ್ಯಕ್ರಮ ನಡೆದಾಗ ಇಡೀ ಇಂಡಿ ಅಲ್ಲ, ಇಂಡಿ ತಾಲೂಕು ಏನದ ಎಲ್ಲ ಸಮಾಜದವರಲ್ಲಿ, ಇದೇ ಸಮಾಜದ್ದಲ್ಲ ಎಲ್ಲ ಸಮಾಜದವರು ಬಂದು ಏನದ ಅಲ್ಲಿ ತನುಮನಧನದಿಂದ ಸಹಾಯವನ್ನು ಮಾಡಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ಇಲ್ಲಿ ನಮ್ಮ ಇಂಡಿ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದಲ್ಲಿ ಸಹಾಯ ಸಹಕಾರ ತಮ್ಮ ತನುಮನಧನದಿಂದ ಮಾಡ್ಕೋತ ಬಂದದ್ದು ತಾವೆಲ್ಲ ನೋಡ್ತೀರಿ. ಇವತ್ತು ಯಾವುದೇ ವಿಷಯ ಇರಲಿ, ಇವತ್ತು ನಮಗೆ ಹೇಳಿದ್ರು ಶಾಂತೇಶ್ವರ ಗುಡಿ ಇರ್ಬೋದು, ಬಂತನಾಳ ಶ್ರೀಗಳದಿರ್ಬೋದು, ಬಳಸಾರ ಶ್ರೀಗಳದಿರ್ಬೋದು, ನಮ್ಮ ಸಿರಿಸಾಡ ಶ್ರೀಗಳದಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ನಡೆದರೂ ಕೂಡ ಭಾಳ ಯಶಸ್ವಿಪೂರ್ವಕವಾಗಿ ನೀವೆಲ್ಲ ಎಲ್ಲ ಸಮಾಜದವರು ಮಾಡ್ಕೋತ ಬಂದಿರಿ. ಅದಕ್ಕೆ ಇವತ್ತು ನಮ್ಮೆಲ್ಲ ಯುವ ಮಿತ್ರರು ನಮ್ಮೆಲ್ಲ ಹಿರಿಯರಿಗೆ ತಗೊಂಡು ಕೂಡ ಇವತ್ತು ನಾಳೆ 14ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಮ್ಮ ತನುಮನಧನದಿಂದ ನಾವು ನೀವು ಕೂಡಿಕೊಂಡು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರ 3ನೇ ವರ್ಷದ ಒಂದು ಸವಿ ನೆನಪಿನ ಸಲುವಾಗಿ ಈ ಒಂದು ಪ್ರವಚನವನ್ನು ಹಮ್ಮಿಕೊಂಡಿದ್ದು ನಮಗೂ ನಿಮಗೆಲ್ಲರಿಗೂ ಭಾಳ ಸಂತೋಷ. ಆ ನಿಟ್ಟಿನಲ್ಲಿ
ನಾವು ನೀವು ಕೂಡಿಕೊಂಡು ಎಲ್ಲ ಸಮಸ್ತ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ತಮ್ಮೆಲ್ಲರ ಪರವಾಗಿ. ಆ ಒಂದು ಪ್ರವಚನಕ್ಕೆ ಬಂದು ತಾವೆಲ್ಲರೂ ಭಾಗಿಯಾಗಿ ಏನು ಒಂದು ಮಹಾಸಿದ್ದೇಶ್ವರ ಸ್ವಾಮೀಜಿಯವರ ಅವರ ಒಂದು ಆತ್ಮಕ್ಕೆ ನಾವು ಇಂಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೋಗಿದ್ದಾರೆ. ಇಂಡಿ ತಾಲೂಕಿನಲ್ಲಿ ಸಾಕಷ್ಟು ಅವರ ಒಂದು ಪ್ರವಚನಗಳು ಕೇಳಿ ಹೋಗಿ ನಾವೆಲ್ಲ ಕೇಳಿದ್ದೇವೆ, ಮಾಡಿ ಅವರು ಹೋಗಿದ್ದಾರೆ. ಅವರ ಒಂದು ಮತ್ತೆ ಸವಿನೆನಪಿನ ಸಲುವಾಗಿ ನಾವು ಇಂಥ ಮತ್ತೊಂದು ದೊಡ್ಡ ಒಂದು ಇಲ್ಲಿ ಪ್ರವಚನ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ನೀವು ಕೂಡ ಭಾಗಿಯಾಗಿ ತಾವು ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಜೈ.